ಸುಮಾರು ಸ್ಕ್ರಿಪ್ಟ್ಗಳು ಇವ್ರೊಬ್ಬರೇ ಒಂದಿಷ್ಟು ಎಷ್ಟು ಕೇಳಿದ್ರೆ ಗೊತ್ತಿಲ್ಲ. ಅಂದ್ರೆ ನನಗ್ ಕಾಂಟ್ಯಾಕ್ಟ್ ಮಾಡಿ ಕಿರಣ್ ರಾಜ್ ಅವ್ರಿಗೆ ಕತೆ ಹೇಳ್ಬೇಕು ಅಂತಂದಾಗ ನಾನೊಂದು 15 ಕತೆ ಇವ್ರ ಜೊತೆಲಿ ಕೇಳಿದ್ದೀನಿ. ಬಟ್ ಇವ್ರದ್ದು ತುಂಬಾ, ಈಗ ನಮ್ಮ ಸಿನಿಮಾನೇ ನೋಡಿದ್ರಲ್ಲ, ಆ ಪಾತ್ರ, ನನ್ನ ಅಭಿನಯಕ್ಕೆ ಎಲ್ಲಿ ಎಷ್ಟು ಜಾಗ ಇದೆ, ಸೂಕ್ಷ್ಮವಾಗಿ ನಾನು ಎಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ ಟೈಮ್ ಇದೆ. ಹೀರೋ ಅಂದ ತಕ್ಷಣ ನಾನು ಫುಲ್ ಎಲ್ಲ ಹೊಡೆದ್ ಬಿಡ್ತೀನಿ ಅಥವಾ ಹಾಡ್ ಸಾಂಗ್ ಅಲ್ಲಿ ಡಾನ್ಸ್ ಮಾಡ್ಬಿಡ್ತೀನಿ, ಅದಲ್ಲ. ನನ್ನ ಜಾಗ ಏನಿದೆ ನಾನು ಆಕ್ಟಿಂಗ್ ತೋರ್ಸೋಕೆ ಅಂತ ಅದನ್ನ ತುಂಬಾ ಗಮನಿಸ್ತಾರೆ. ಕೆಲವೊಂದು ಸ್ಕ್ರಿಪ್ಟ್ಗಳು ಚೆನ್ನಾಗಿ ಇದೆ, ಆ ಥರ ಎಲ್ಲ ಬಂದಿದೆ. ಅದು ಹಳೇದೊಂದು 2 ಸಿನಿಮಾ ಇತ್ತು, ಶೇರ್ ಮತ್ತೆ ಮೇಘ, ಅದು ರಾನಿಗಿಂತ ಮುಂಚೆ ಮಾಡಿದ್ದು, ಅದು 2 ಇದೆ. ಹಾ, 2 ರೆಡಿ ಇದೆ. ಅವರು ರಾನಿಗೆ ವೇಟ್ ಮಾಡ್ತಾರೆ. ಹೌದು ಹೌದು ಹೌದು. ಅಂದ್ರೆ ಸರ್, ಮಾರ್ಕೆಟಿಂಗ್ ಅಂದ್ರೆ ನಾವು ಬರೀ ವಿಷಯನ ಹೊರಗಡೆ ಹಾಕೋದಲ್ಲ, ಆ ವಿಷಯದ ಮೇಲೆ ಜನಗಳಿಗೆ ಎಷ್ಟು ಆಸಕ್ತಿ ಇರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನಾವು ಆಬ್ವಿಯಸ್ಲಿ ಕಾಂಟೆಂಟ್ ಪುಷ್ ಮಾಡ್ತಾನೆ ಇರ್ತೀವಿ, ಜನಗಳಿಗೆ ರೀಚ್ ಆಗಲ್ಲ ಅಂತ ಹೇಳ್ತಾ ಇರ್ತೀವಿ. ಅಂತ ಟೈಮಲ್ಲಿ ಅಟೆನ್ಷನ್ ಗ್ರಾಬಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಆತರ ಏನಾದ್ರು ಮಾಡ್ಬೇಕು ಅಂದ್ರೆ ಏನಾದ್ರು ಹೊಸದ್ ಮಾಡ್ಬೇಕು. ಸೊ ನಾನು ಸ್ಟಾರ್ಟಿಂಗ್ ಇಂದ ನೋಡಿ, ನಾನು ಇದು ಅಚೀವ್ ಮಾಡಿದೆ, ಅದ್ ಅಚೀವ್ ಮಾಡಿದೆ, ಹಿಂಗ್ ಮಾಡಿದೆ, ನನ್ಗೆ ಆತರ ನ್ಯೂಸ್ ಬರ್ಲಿ ಅಂತ ಇಷ್ಟ ಇದೆ. ಕಾಲ್ ಮುರ್ಕೊಂಡು ಹಾಸ್ಪಿಟಲ್ ಬಿದ್ದವನೇ, ನನ್ಗೆ ಆತರ ನ್ಯೂಸ್ ಬರ್ಲಿ ಅಂತ ನನ್ಗೂ ಇಷ್ಟ ಇಲ್ಲ. ಐ ವಾಂಟ್ ಟು ಮೇಕ್ ಮೈ ಪ್ರೊಫೈಲ್ ಲುಕ್ ವೆರಿ ಗುಡ್, ವೆರಿ ಕ್ರಿಯೇಟಿವ್, ಇನ್ಸ್ಪಿರೇಷನ್ ಆಗಿ ಕಾಣ್ಬೇಕದು. ಸೊ ನಾನು ಅದಕ್ಕೆ ಆ ರೀತಿ ಒಂದು ಕೆಲಸ ಹುಡುಕ್ತಾ ಇರ್ತೀನಿ. ಅದರಿಂದ ಇನ್ನೊಂದಷ್ಟು ಜನ ಲೈಫ್ ಎಕ್ಸ್ಪೀರಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಲೈಫ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗೆ ತಿಳಿಸ್ಬೇಕು ಅಂತ ತುಂಬಾ ಇದೆ. ಅಪಾರ್ಟ್ ಫ್ರಮ್ ವಾಟ್ ಎವರ್ ಐ ಡೂ, ನನ್ನ ಕೆಲಸ, ನನ್ನ ಪ್ರೊಫೆಷನ್ ಏನಿದೆ, ಅದ್ ಬಿಟ್ಟು ಜೀವನ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅದು ಎಷ್ಟು ಸುಂದರವಾಗಿದೆ, ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅಪ್ಸ್ ಅಂಡ್ ಡೌನ್ಸ್ ಪ್ರತಿಯೊಬ್ಬರ ಲೈಫಲ್ಲಿ ಇದ್ದೇ ಇರುತ್ತೆ. ಬಟ್ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಒಂದು ಬ್ರೈಟ್ ಟುಮಾರೋ ಇದ್ದೇ ಇದೆ. ಅದಕ್ಕೆ ನಾವು ಪ್ರೆಸೆಂಟ್ ಅಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದಟ್ ಇಸ್ ವಾಟ್ ಐ ವಾಂಟ್ ಟು ಟೆಲ್ ಪೀಪಲ್. ಹೌದು ಹೌದು ಸರ್, ತೋರಿಸ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ಸರ್ ಬ್ಯಾಂಗ್ಳೂರಲ್ಲಿ ಒಂದು 14-15 ಇದೆ. ಹಾ, ರೆಗ್ಯುಲರ್ಲಿ. ಅಂದ್ರೆ ಟೋಟಲ್ 2000 ಫ್ಯಾಮಿಲೀಸ್. ಹೌದು ಹೌದು. ಇಲ್ಲ, ಆತರ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೆ ನಾವು ಸಿನಿಮಾ OTT ಬಂದಾದ್ಮೇಲೆ ಅವ್ರಿಗೆ ಒಂದು ಪ್ರೊಜೆಕ್ಟರ್ ಸ್ಕ್ರೀನಿಂಗ್ ಹಾಕಿ ಆತರ ಪ್ಲಾನ್ ಮಾಡಿದೀನಿ. ಬಿಕಾಸ್ ಮೆಡಿಕಲ್ ಹೆಲ್ತ್ ಎಲ್ಲರದು ಅಷ್ಟು ಚೆನ್ನಾಗಿರಲ್ಲ, ಅಂಡ್ ಬೇರೆ ಮನಸ್ಥಿತಿ ಆತರ ಒಂದಷ್ಟು ಜನ ಇದ್ದಾರೆ. ಬಟ್ ತುಂಬಾ ಪ್ರೀತಿ ಮಾಡ್ತಾರೆ. ನಾನು ನಿನ್ನೆ ಆಶ್ರಮಕ್ಕೆ ಹೋದಾಗ, ನಾನು ಲಿಟ್ರಲಿ ಆಶ್ರಮದಲ್ಲಿ ನಂದು ಅವ್ರ ಜೊತೆ ಎಲ್ಲ ಮಾತುಕತೆ ಎಲ್ಲ ಮುಗ್ದಾದ್ಮೇಲೆ ಎಲ್ಲ ತುಂಬಾ ಆಶೀರ್ವಾದ ಮಾಡಿದ್ರು. ನಾನು ಆಕ್ಚುಲಿ ಫ್ರಂಟ್ ಸೀಟ್ ಅಲ್ಲಿ ಕೂತ್ಕೋಬೇಕಾಗಿತ್ತು, ಅಲ್ಲಿ ಕೆಳಗಡೆ ಫುಲ್ ಕೊಚ್ಚೆ ಆಗಿತ್ತು ಅಂತ ನಾನು ಹಿಂದೆ ಹೋಗಿ ಕೂತ್ಕೊಂಡೆ. ಅದಕ್ಕೆ ಎಲ್ಲ ಸೇಫ್ ಆಗಿದೆ. ಮುಂದೆ ಗೊತ್ತಿದ್ರೆ ಗುಂಡೆ ಓಪನ್ ಆಗೋಗಿರೋದು ನಂದು. ಸೊ ಎಲ್ಲೋ ಒಂದ್ ಕಡೆ ಒಂದು ಆಶೀರ್ವಾದ ಅನ್ನೋದಿದೆ. ಅಂಡ್ ನೀವೇ ಎಷ್ಟೋ ಜನ ಮಾಧ್ಯಮದವರೇ ನನಗೆ ಫೋನ್ ಮಾಡಿ, ದೃಷ್ಟಿ ಆಗಿದೆ, ದಯವಿಟ್ಟು ದೃಷ್ಟಿ ತೆಗೆಸ್ಕೊಳ್ಳಿ, ಈ ದೇವಸ್ಥಾನಕ್ಕೆ ಹೋಗಿ, ಅದೆಲ್ಲ ಮುಂಚೆನೆ ನನಗೆ ಹೇಳ್ತಿದ್ರಿ. ನನಗೆ ಮುಂಚೆನೂ ಡೆಂಗ್ಯೂ ಆಗಿತ್ತು. ದೃಷ್ಟಿ ಹೌದು, ನಂಗೆ 4 ವಾರದಿಂದ ಅಂದ್ರೆ ಫುಲ್ ಜ್ವರ ಇದೆ, ಡೆಂಗ್ಯೂ ಆಗಿದೆ. ನಾನು ಆದ್ರೂ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ನಾನು ನನ್ನ ಕೆಲ್ಸಕ್ಕೆ ಯಾವತ್ತೂ ಮೋಸ ಮಾಡೋನೇ ಅಲ್ಲ. ನನ್ಗೆ ನನ್ನ ಕೆಲಸ, ದಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಕೀಪಿಂಗ್ ಮೀ ಹಿಯರ್. ನಂಗೆ ಅದ್ ಬಿಟ್ಟು ಇನ್ ಯಾವ ಗೊತ್ತಿರೋ ಹಾಗೆ ಯಾವ ಸಪೋರ್ಟ್ ಇಲ್ಲ, ಯಾವ ಬೇರೆ ಬ್ಯಾಕಪ್ ಇಲ್ಲ. ನನ್ಗೆ ನನ್ನ ಕೆಲಸ ಮಾತ್ರ ಒಂದು ಶಕ್ತಿ, ನನ್ನ ಕೆಲಸನೇ ನಂಬಿಕೆ. ಸೊ ನಾನು ಅದಕ್ಕಂತೂ ಯಾವತ್ತೂ ಮೋಸ ಮಾಡಕ್ ಹೋಗಲ್ಲ. ಫೌಂಡೇಶನ್ ಸಪೋರ್ಟ್ ಮಾಡಕ್ಕೆ ಅಂತ ಒಂದಷ್ಟು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಅದರಿಂದ ನನ್ಗೆ ತುಂಬಾ ಏನೋ ಬರ್ತಿದೆ ಅಂತ ಇಲ್ಲ. ಸೊ ಆಶ್ರಮಕ್ಕೆ ಆಗೋಷ್ಟು ಒಂದು ಸರ್ಕಲ್ ಕ್ರಿಯೇಟ್ ಮಾಡಿದೀನಿ. ನಾಳೆ ನಾನು ಇದ್ರು ಇಲ್ದೇ ಹೋದ್ರು ಒಂದು ಸರ್ಕಲ್ ಅದ್ ನಡೀತಾನೆ ಇರ್ಬೇಕು ಅಂತ ಅಷ್ಟು ರೆಡಿ ಮಾಡಿಟ್ಟಿದ್ದೀನಿ. ದ ಮೋರ್ ವಿ ಗಿವ್, ದ ಮೋರ್ ವಿ ಗೆಟ್. ಥ್ಯಾಂಕ್ ಯು. ಆಮೇಲೆ ಎಲ್ಲ ಸ್ಕ್ರೀನ್ಗಳೆಲ್ಲ ನೋಡ್ತಿದ್ದಾಗ ತುಂಬಾ ಆಡಿಯನ್ಸ್ ಇದು ನಿಮ್ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ತುಂಬಾ ಸೂಕ್ಷ್ಮ ವಿಚಾರಗಳಿದೆ ಅಲ್ಲಿ. ಮೊಬೈಲ್ ಅಲ್ಲಿ ಆ ಒಂದು ನೀವು ಸಿನಿಮಾ ನೋಡ್ತಾ ಇರುವಾಗ ಆ ಸಾಂಗ್ ಬಂತು, ಸಾಂಗ್ ಒಂದು ಮುಗ್ದ್ಬಿಡ್ಲಿ, ಫೈಟ್ ಬಂತು, ಈ ಸೀನ್ ಏನು, ಪ್ರತಿ ಸೀನ್ ಅಲ್ಲೂ ಮುಂದಿನ ಸೀನ್ ನ ತುಂಬಾ ಕನೆಕ್ಟಿಂಗ್ ವಿಷಯಗಳಿದೆ. ಸೊ ಈ ಮೊಬೈಲ್ ಸಿನಿಮಾ ನೋಡುವಾಗ ಮೊಬೈಲ್ ನೋಡ್ತಾ ಇರೋದು 2 ತೊಂದರೆ. ಒಂದು, ನಿಮಗೂ ಸಿನಿಮಾ ಕನೆಕ್ಟ್ ಆಗಲ್ಲ ಕರೆಕ್ಟ್ ಆಗಿ, ಮತ್ತೆ ಪಕ್ಕದವನಿಗೂ ಅದು ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಇದು ಬರೀ ಆಕ್ಷನ್ ಫೈಟ್ ಆ ತರದ ಗಂಗ್ಸ್ಟರ್ ಸಿನಿಮಾ ಅಂತ ಅಲ್ಲ ಇದು. ಇದರಲ್ಲಿ
ತುಂಬಾ ಸೂಕ್ಷ್ಮ ವಿಚಾರಗಳಿದೆ, ಡೈಲಾಗ್ ಕೂಡ ಅಷ್ಟೇ, ನಿಮಗೆ ಎಲ್ಲದರಲ್ಲೂ ವಿಷಯ ಇದೆ. ಸೊ ಈ ಮುಖಾಂತರ ಸ್ವಲ್ಪ ಮೊಬೈಲ್ಗಳು ಬಿಟ್ಟು ತುಂಬಾ ಗಮನ ಕೊಟ್ಟು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಡುತ್ತೀನಿ. ಆಮೇಲೆ ಸೌಂಡ್ ಡಿಸೈನ್ ಕೂಡ ಅಷ್ಟೇ, ತುಂಬಾ ಥಿಯೇಟರ್ಗಳಲ್ಲಿ ನಾವು ಯಾಕಷ್ಟು 4-5 ತಿಂಗಳ ಸೌಂಡ್ ಡಿಸೈನ್ ಕೆಲಸ ಮಾಡಿದ್ವಿ ಅಂತ ಅನ್ಸ್ಬಿಡ್ತು ಕೆಲವೊಂದು ಥಿಯೇಟರ್ ನೋಡ್ತಿದ್ದಾಗ. ನಿಮ್ಗೆ ಮೀಡಿಯಾ ಶೋ ಹಾಕಿದ್ನಲ್ಲ, ಎಷ್ಟು ವರ್ಸ್ಟ್ ಸೌಂಡ್ ಇದೆ ಅಂದ್ರೆ ನಂಗೆ ತುಂಬಾ ಬೇಜಾರಾಗೋಯ್ತು. ಇಲ್ಲಿ ನಾವು ಆಕ್ಚುಲಿ ಅದು ನೋಡಿರ್ಲಿಲ್ಲ ನಾನು, ಆ ಥಿಯೇಟರ್ ಹಂಗಿದೆ ಅಂತ ಸೌಂಡ್. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬುಕ್ ಮಾಡ್ಬಿಟ್ಟಿದ್ರು. ಹೌದು, ಅಲ್ಲಿ ಹೋಗಿ ನೋಡಿದಾಗ ಹೋಗಿ ಮೀಡಿಯಾ ಇಲ್ಲಿ ಶೋ ಹಾಕ್ಬಿಟ್ನಲ್ಲಪ್ಪ, ಏನ್ ಇಂಪ್ರೆಷನ್ ಬೀಳುತ್ತೆ ಅವ್ರ ಮೇಲೆ ಅಂತ. ಆಮೇಲೆ ನಮ್ಗೆ ವೀರೇಶ್ ಇದು ಮೇನ್ ಥಿಯೇಟರ್ ಅದ್ರಲ್ಲೂ ಹಾಕ್ಬೋದಿತ್ತು ನಾವು. ದಯವಿಟ್ಟು ಒಂದು ನಾನು ಮೀಡಿಯಾದ ಇನ್ನೊಂದ್ಸ ಒಳ್ಳೆ ಸೌಂಡ್ ಇರೋ ಕಡೆ ಒಂದ್ಸಲ ಹೋಗಿ ನೋಡಿ, ನಿಮ್ಗೆ ಆ ಸಿನಿಮಾ ಬೇರೆ ಫೀಲ್ ಆಗುತ್ತೆ. ನೀವೇನು ಅಲ್ಲ ನೋಡಿದ್ರಲ್ಲ, ಅದು ಅಲ್ಲೇ ಅಲ್ಲ, ಅದು 50% ಡ್ರಾಪ್ ಆಗಿದೆ ಸಿನಿಮಾದು. ಆ ವಿಜುವಲ್ ಕೂಡ ಪ್ರತಿಯೊಂದು ಬೇರೆ ತರ. 4 ತಿಂಗಳು ಬರೀ ಸೌಂಡಿಗೆ ಕೆಲಸ ಮಾಡಿದೀವಿ. ಏನ್ ಹಿಂಗಾಗೈತಿ ಈ ಥಿಯೇಟರ್, ಕೆಲವೊಂದ್ ಕಡೆ ಸೌಂಡೇ ಕೊಡಲ್ಲ ಕರೆಕ್ಟ್ ಆಗಿ, ಎಲ್ಲಾ ಕಡೆ ನಾವು ನೋಡಕ್ ಆಗಲ್ಲ. ಈ ಮುಖಾಂತರ ಅದು ಒಂದು ವಿಷಯ. ಯಾಕಂದ್ರೆ ನಾನು ಮೊಬೈಲ್ ನ ನೋಡ್ತಾ ಸಿನಿಮಾ ನೋಡ್ಬೇಕು ತುಂಬಾ ಕೆಲವೊಂದು, ಯಾಕಂದ್ರೆ ನನಗೆ ಮೈನ್ ಮೀಡಿಯಾ ಪತ್ರಿಕೆಲೆಲ್ಲ ಕರೆಕ್ಟ್ ಆಗಿ ರಿವ್ಯೂ ಬರ್ದಿದ್ದಾರೆ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಈ ಕೆಲವೊಂದು ಯೂಟ್ಯೂಬರ್ಸ್ ರಿವ್ಯೂ ಮಾಡಿದ್ದಾರೆ. ಅವ್ರ ತಲೆಯಲ್ಲಿ ಏನ್ ಇಟ್ಕೊಂಡು ಹೋಗಿರ್ತಾರೋ ಅಥವಾ ಕಣ್ಣು ಎಲ್ಲಿರುತ್ತೋ ಗೊತ್ತಿಲ್ಲ, ನಂಗೆ ತುಂಬಾ ಬೇಜಾರಾಗುತ್ತೆ. ಕೆಲವೊಂದು ಯೂಟ್ಯೂಬರ್ಸ್ ಅವ್ರು ಮಾತಾಡೋ ರೀತಿ, ಬಳಸೋ ಪದ, ಏನ್ ಅಟ್ಯಾಕ್, ಅವ್ರಿಗೆ ಕಥೆ ಅಂದ್ರೆ ಏನ್ ಗೊತ್ತು, ಎಲ್ಲ ಚಿಕ್ಕ ಹುಡುಗರು. ಅವ್ರಿಗೆ ಸ್ಕ್ರೀನ್ ಪ್ಲೇ ಬಗ್ಗೆ ನಾಲೆಜ್ ಇದೆಯಾ? ಅವನು ಹೇಳ್ತಾನೆ, ಅವ್ರಿಬ್ಬರನ್ನು ಲವ್ ಮಾಡಿಸ್ಬಿಡ್ಬೇಕಿತ್ತು. ಅವ್ರ ಮನೆ ಒಳಗಡೆ 2 ಕ್ಯಾರೆಕ್ಟರ್ ಇರ್ತಲ್ಲ, ಹೀರೋ ಹೀರೋಯಿನ್. ಏನ್ ಹೇಳೋಣ ಅವರಿಗೆ? ಪಾತ್ರಗಳಂದ್ರೆ ಏನು? ಒಂದು ಡೈಲಾಗ್ ಇಂದ ಒಂದು ಕ್ಯಾರೆಕ್ಟರ್ ಬಿದ್ದು ಹೋಗುತ್ತೆ. 6 ತಿಂಗಳು ಎಷ್ಟು ಜನ ಕೂತ್ಕೊಂಡು ಟೇಬಲ್ ಅಲ್ಲಿ ಎಷ್ಟು ಅದರ ಆಂಗಲ್ ಅಲ್ಲಿ ಯೋಚನೆ ಮಾಡಿ ಬರ್ದಿರ್ತೀವಿ. ಅವ್ರಿಬ್ರನ್ನ ಲವ್ ಮಾಡಿಸ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ. ಅವಳು ಯಾರು? ಅವಳು ಅವಳು ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳ್ತಾಳೆ. ಫಸ್ಟ್ ಕಂಡೀಷನ್ ಹೇಳ್ತಾಳೆ, ಆಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ ಹೇಳ್ತಾಳೆ. ಅವಳು ಅವನಿಗೆ ಲವರ್ ಅಲ್ಲ, ಅವಳು ಹೆಂಡತಿ ಅಲ್ಲ, ಅವಳು ಫ್ರೆಂಡ್ ಅಲ್ಲ. 6 ತಿಂಗಳು ನಾನು ಈ ಮನೇಲಿ ಇರ್ತೀನಿ ಅಂತ ಹೇಳಿದಾಳೆ. ಹೇಳೋ ಕಂಡೀಷನ್ ಹೇಳ್ತಾಳೆ. ಸೊ ಅಲ್ಲಿ ಲವ್ ಸ್ಟೋರಿ ಏನೇನೋ ಹಂಗಾದ್ರೆ ಬಂದು ಕೂತ್ಕೊಂಡ್ ಬಿಡ್ಬೇಕು ಸ್ಕ್ರಿಪ್ಟ್ಗೆ. ಎಷ್ಟು ಸೀನ್ JK ಬಾರಿ ಅಂತ ಸೀನಿಯರ್ಗಳೆಲ್ಲ ಅನಲೈಸ್ ಮಾಡಿ ಸ್ಕ್ರಿಪ್ಟ್, ಅದು ಸುಮ್ನೆ ಆಗಿದ್ದಲ್ಲ. ಹಾ ಹೌದು, ಅದು ಹೇಳಿಸಿದೀನಿ. ಅಲ್ಲ ಸರ್, ಇವ್ರದೆಲ್ಲ ಏನ್ ಗೊತ್ತಾ, ಮೊಬೈಲ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಎಡಿಟ್ ಮಾಡ್ತಾ ಕೂತ್ಕೋತಾರೆ. ಇಲ್ಲೊಂದು ಪಿಕ್ಚರ್ ಹಿಂಗಿರುತ್ತೆ, ಅಲ್ಲಿ ಯಾವ್ದೋ ಒಂದು ಮೇನ್ ವಿಷಯನೇ ಬಿಟ್ಟೋಗಿರುತ್ತೆ ಅವರಿಗೆ. ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ಗಳು ಬರ್ತವೆ. ಪ್ರತಿ ಯಾವ್ದು ಡ್ರೀಮ್ ಸಾಂಗ್ ಹೋಗೋದೇನೋ, ಪ್ರತಿ ಸಾಂಗ್ ಅಲ್ಲೂ ಕತೆ ಹೇಳಿದೀವಿ. ನೆಕ್ಸ್ಟ್ ಕತೆ ಕನೆಕ್ಷನ್ ಇದೆ, ಅದೆಲ್ಲ ಎಷ್ಟು ಸೂಕ್ಷ್ಮವಾಗಿ ನೋಡ್ಬೇಕು. ಸೊ ಈ ಯೂಟ್ಯೂಬರ್ಸ್ ಒಂದು 2-3 ಜನರಿಗೆ ನಾನು ಅವ್ರು ಬಂದಿದ್ರೆ ಅವ್ನ ಕಡೆ ಪುಣ್ಯಾತ್ಮ ಹೆಂಗ್ ಹೇಳು, ಹೆಂಗ್ ಸ್ಕ್ರಿಪ್ಟ್ ಮಾಡೋದು ಹೇಳು. ಅಟ್ಲೀಸ್ಟ್ ಏನು ಹೇಳ್ತಾನೆ, ಲ್ಯಾಂಡಿಂಗ್ ಅಂದ್ರೆ ಏನು, ಸ್ವಲ್ಪ ಲ್ಯಾಂಡಿಂಗ್ ಸರಿ ಇದೆ, ಏನು ಲ್ಯಾಂಡಿಂಗು ಅದನ್ನ ನಾನು ಕೇಳ್ಬೇಕು, ನಂಗೆ ಗೊತ್ತಿಲ್ಲ. ನಾನು ಒಂದು 15 ವರ್ಷದಿಂದ ಸುಮಾರು ದೊಡ್ಡ ಸ್ಕ್ರಿಪ್ಟ್ ರೈಟರ್ ಜೊತೆ ಕೂತ್ಕೊಂಡಿದ್ದೀನಿ, ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದೀನಿ. ಏನೇನೋ ಪಾಯಿಂಟ್ ಹೇಳ್ತಾರೆ, ಅದೆಲ್ಲ ನಾವು ಕೇಳಿಸ್ಕೊಳ್ತು. ನಮ್ಗೆ ಆ ಜ್ಞಾನ ಇಲ್ವಾ? ಇವ್ರ ಹತ್ರ ಕೇಳ್ಕೊಳ್ಬೇಕಾಗಿದೆ. ಅನುಭವಗಳ ಒಂದಿಷ್ಟು ಎಷ್ಟು ಸರ್, 2 ವರ್ಷ ಎಷ್ಟು ಬ್ಲಡ್ ಹೋಗಿರುತ್ತೆ ಅವ್ರು ಸಿನಿಮಾ ಮಾಡಕ್ಕೆ. ಇವು ಚಿಲ್ಲರೆ ಬುದ್ಧಿ ಇಟ್ಕೊಂಡು ರಿವ್ಯೂ ಮಾಡ್ತಾರಲ್ಲ ಎಷ್ಟು. ಸೊ ಒಂದು ಒಳ್ಳೆ ತುಂಬಾ ಒಳ್ಳೊಳ್ಳೆ ರಿವ್ಯೂ ಮಾಡೋರು ಇದ್ದಾರೆ ನಮ್ಮಲ್ಲಿ. ನಾವೊಂದು ತುಂಬಾ ಗಮನ ಹೋದಲ್ವಾ, ಈ ಮಿಸ್ಟೇಕ್ ಇದೆ, ನೆಕ್ಸ್ಟ್ ಸರಿ ಮಾಡ್ಕೊಳ್ಬೇಕು, ಅದನ್ನ ನಾವು ರಿಸೀವ್ ಮಾಡ್ಕೊಳ್ತೀವಿ. ಸೊ ಅದಕ್ಕೆ ಸ್ವಲ್ಪ ಕೆಲವೊಂದು, ನಾನು ಎಲ್ಲ ಯೂಟ್ಯೂಬರ್ನ ನಾನು ಇದು ಮಾಡ್ತಾ ಇಲ್ಲ, ಕೆಲವೊಂದು 2-3 ನಾನು ನೋಡಿದೆ. ಹೌದು ಸರ್, ದಯವಿಟ್ಟು ಆ ಮೊಬೈಲ್ ಒಂದು ತುಂಬಾ ಸಿನಿಮಾ ನಮ್ಗೆ ಬೇಜಾರಾಗ್ತಾ ಇರುತ್ತೆ. ನಾನು ಹಿಂಗ್ ನೋಡ್ತಾ ಇರ್ತಾನೆ, ಮೊಬೈಲ್ ಹೋಯ್ತು ಅವ್ನ ತಲೆಯಿಂದ, ಅದು ಕನೆಕ್ಟ್ ಆಗಲ್ಲ, ಅವನಿಗೆ ಬೇರೆನೆ ಅರ್ಥ ಆಗುತ್ತೆ ಸಿನಿಮಾ. ಸುಮಾರು ಪೈರಸಿಗಳು ಆಗ್ತಾ ಇರೋದು, ಅದಕ್ಕೊಂದು ಟೀಮ್ ಇಟ್ಬಿಟ್ಟಿದ್ರು, ಡಿಲೀಟ್ ಮಾಡ್ತಾನೆ ಇದಾರೆ, ಲಿಂಕ್ಗಳು ಹಾಕ್ತಾನೆ ಇದಾರೆ. ಯಾವ್ದಾವ್ದು ಸೈಟ್ಗಳಲ್ಲಿ ಸಿನಿಮಾದ್ದು ಎಲ್ಲ ಡಿಲೀಟ್ ಮಾಡ್ತಾನೆ ಇದಾರೆ ಲಿಂಕ್ಗಳು. ಹೌದು ಸರ್, ಇವತ್ತೇ ಒಂದು 40 ಪ್ಲಾಟ್ಫಾರ್ಮ್ ಅಲ್ಲಿ ಸಿನಿಮಾದ ಲಿಂಕ್ ಹಾಕಿದ್ದಾರೆ. ಅಲ್ಲ ತೋರ್ಸ್ಬಿಡ್ತೀನಿ ನಿಮ್ಗೆ. ಅದಕ್ಕೊಂದು ಟೀಮ್ ಮಾಡಿ, ಆಂಟಿ ಪೈರಸಿ ಟೀಮ್ ಮಾಡಿ ನಾವು ಅವ್ರು ಅದನ್ನ ಕೆಲಸ ಮಾಡ್ತಾನೆ ಇದಾರೆ. ಎಷ್ಟು ಹಾಕ್ತಾ ಇದಾರೆ, ಅದು ಎಲ್ಲ ಅವ್ರಿಗೆ ಸಿಗ್ತಾ ಇದೆ ಸಿನಿಮಾ ಗೊತ್ತಿಲ್ಲ. ದಯವಿಟ್ಟು ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಆಂಟಿ ಪೈರಸಿ ನಿಮ್ಗೆ ತೋರಿಸ್ತೀನಿ, ಸುಳ್ಳಲ್ಲ. ಇವತ್ತೇ 40 ಲಿಂಕ್ ಡಿಲೀಟ್ ಮಾಡಿದ್ದಾರೆ.
ಒಂದು ದಿನಕ್ಕೆ 40 ಲಿಂಕ್ ಅಲ್ಲಿ ಸಿನಿಮಾ ಬರುತ್ತೆ ಅಂದ್ರೆ ಹೆಂಗೆ ಕಂಟ್ರೋಲ್ ಮಾಡೋದು ಇವ್ರನ್ನ? ಇಷ್ಟು ಜನ ಅದೇ ಜೊತೆಗೆ ಹಿಂಗ್ ಮಾಡ್ಬೇಕು. 2 ಅವರ್ ದರ್ಶನ ಮಾಡಕ್ಕೆ 4 ಅವರ್ಸ್ ನಿಂತ್ಕೊಂಡು 8 ಕಿಲೋಮೀಟರ್ ನಡ್ಕೊಂಡ್ಬಂದು ಮೊಬೈಲ್ ಇಲ್ದಂಗೆ ದರ್ಶನ ಮಾಡ್ಕೊಂಡು ಹೆಂಗ್ ಹೋಗ್ತೀವ ಹೌದು. ಆದ್ರೆ 2.5 ಅವರ್ಸ್ ಸಿನಿಮಾ ನೋಡಕ್ಕೆ ಅಲ್ಲ ಅದೊಂದು ಕಾಮನ್ ತುಂಬಾ ಸೀರಿಯಸ್ ಆಗಿ ಸಿನಿಮಾ ನೋಡ್ತಿರ್ತಾನೆ ಸರ್, ಪಕ್ಕದವನು ಮೊಬೈಲ್ ಇಟ್ಕೊಂಡಿದ್ರೆ ಎಷ್ಟು ಅವನಿಗೆ ಡಿಸ್ಟರ್ಬ್ ಆಗುತ್ತೆ, ಅದು ಬೇರೆಯವ್ರಿಗೆ ತೊಂದರೆ ಆಗುತ್ತೆ.